ಅಯ್ಯೋ ಒನ್ ಶಾಟ್ ವೀಡಿಯೋಸ್ ನೋಡಿ ನೋಡಿ ನಿಮಗೆ ಬೇಜಾರಾಗಿದೆಯಾ? ನಿಮ್ಗೆ ಏನಾದರೂ ಚೇಂಜ್ ಬೇಕು ಅಂತ ಅನಿಸ್ತಿದೆಯಾ? ಅಥವಾ ಏನಾದರೂ ವೀಡಿಯೋದಲ್ಲಿ ಚೇಂಜ್ ಇರಬೇಕು ಅಂತ ಅನಿಸ್ತಿದೆಯಾ? ಹಾಗಾದರೆ ನೀವು ಕರೆಕ್ಟಾಗಿರೋ ಜಾಗಕ್ಕೆ ಬಂದಿದ್ದೀರಾ. ಸೊ ಹಾಯ್ ಎಲ್ಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ನನ್ನ ಹೆಸರು ಪ್ರವೀಣ್ ಸರ್, ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಅಟ್ PUC ಪರೀಕ್ಷೆ ಸೈನ್ಸ್. ಸೊ ನಾನು ನಿಮಗೆ ಫಸ್ಟ್ PUC ಚಾಪ್ಟರ್ 2 ಅಟಾಮಿಕ್ ಸ್ಟ್ರಕ್ಚರ್ನ ನಾನು ಸೀರೀಸ್ ವೀಡಿಯೋದಲ್ಲಿ ತಗೊಂಡೋಗ್ತೀನಿ. ಸೊ ಈ ಸೀರೀಸ್ ವೀಡಿಯೋದಲ್ಲಿ ಬೆನಿಫಿಟ್ಸ್ ಏನಂತ ಕೇಳಿದ್ರೆ, ಇವಾಗ ನೀವು ಟೆಸ್ಟ್ಗೋ ಎಕ್ಸಾಮ್ಗೂ ಪ್ರಿಪೇರ್ ಆಗ್ತಾ ಇರ್ತೀರಾ. ಅವಾಗ ಏನಾಗುತ್ತೆ, ನಿಮಗೆ ಯಾವುದೋ ಒಂದು ಟಾಪಿಕಲ್ಲಿ ಡೌಟ್ ಬರುತ್ತೆ. ಸೊ ಅವಾಗ ನೀವು ಏನು ಮಾಡ್ಬೋದು, ಆ ಒನ್ ಶಾಟ್ ವೀಡಿಯೋಸ್ ನೋಡಿ ಮಧ್ಯದಲ್ಲಿ ಕ್ಯಾಚ್ ಮಾಡೋದು ಬದಲು ಆರಾಮಾಗಿ ನೀವು ಸೀರೀಸ್ ವೀಡಿಯೋದಲ್ಲಿ ಟಾಪಿಕ್ ತಮ್ಲೇನ್ ನೋಡ್ಕೊಂಡು ಯಾವ ಟಾಪಿಕ್ ನಿಮ್ಗೆ ಅರ್ಥ ಆಗಿಲ್ವೋ ಅದನ್ನು ಪದೇ ಪದೇ ನೋಡಿ ಅದನ್ನು ಅರ್ಥ ಮಾಡ್ಕೊಂಡು ನಿಮ್ಮ ಎಕ್ಸಾಮ್ಸ್ ಮತ್ತು ಟೆಸ್ಟ್ನ ಆರಾಮಾಗಿ ಕ್ಲಿಯರ್ ಮಾಡ್ಕೋಬೋದು. ಅರ್ಥವಾಯ್ತಲ್ಲ? ಸೊ ಇಷ್ಟು ಐಡಿಯಾಸ್ ನಾವು ಇಟ್ಕೊಂಡು ಬನ್ನಿ ನಾವು ಇವತ್ತಿನ ಟಾಪಿಕ್ ಒಳಗಡೆ ಹೋಗೋಣ. ಸೊ ಇವತ್ತಿನ ಟಾಪಿಕ್ ನಮ್ಮ ಹತ್ರ ಇರೋದು ಅಟಾಮಿಕ್ ಸ್ಟ್ರಕ್ಚರ್. ಸೊ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಬನ್ನಿ ನೋಡೋಣ. ಓಕೆ, ಸೊ ಈ ಒಂದು ಅವಧಿಯಲ್ಲಿ ಪಾರ್ಟ್ 1 ಇಂಟ್ರೊಡಕ್ಷನ್ ಇರುತ್ತೆ. ಸೊ ಇಂಟ್ರೊಡಕ್ಷನ್ ಆದಮೇಲೆ ಬರೋವಂಥ ವೀಡಿಯೋಸಲ್ಲಿ ನಿಮಗೆ ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ ಕಂಟಿನ್ಯೂಸ್ ಸೀರೀಸ್ ಇರುತ್ತೆ. ಸೊ ನೋಡ್ತಾ ಬನ್ನಿ. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ ನಾನು, ಎಲ್ಲ ಪಾರ್ಟ್ನು ನೀವು ಸೀರೀಸಲ್ಲಿ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಸೊ ಕಂಟಿನ್ಯೂಷನ್ ಸಿಗುತ್ತೆ. ಅರ್ಥ ಆಯ್ತಲ್ಲ? ಬನ್ನಿ ಹೋಗೋಣ. ಎಸ್, ಸೊ ನಾವು ಈ ಪಾಠ ಶುರು ಮಾಡೋಕ್ಕಿಂತ ಮುಂಚೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ ಮಾರ್ಕ್ಸ್ ವೆಯ್ಟೇಜ್ ನಮಗೆ ಗೊತ್ತಾಗಬೇಕು ಅಲ್ವಾ? ನೋಡಿ, ಅಟಾಮಿಕ್ ಸ್ಟ್ರಕ್ಚರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಯಾಕೆ ಅಂದರೆ ನೋಡಿ, PUC ಬೋರ್ಡ್ ಅದಕ್ಕೆ 13 ಮಾರ್ಕ್ಸ್ ಅನ್ನು ಕೊಟ್ಟಿದ್ದಾರೆ. 13 ಮಾರ್ಕ್ಸ್ ಬರುತ್ತೆ. ಸೊ ಈ 13 ಮಾರ್ಕ್ಸ್ ಯಾವ ಥರ ಬರುತ್ತೆ ಅಂದರೆ ಡಿಪೆಂಡ್ಸ್. ನಾವು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಎಲ್ಲ ನೋಡಿದ್ರೆ, ಸೊ HOTS ಅಂದರೆ ಗೊತ್ತಾ ಏನು ಅಂತ, ಹೈಯರ್ ಆರ್ಡರ್ ಥಿಂಕಿಂಗ್ ಲೆವೆಲ್ಸ್, ನ್ಯೂಮರಿಕಲ್ ಪ್ರಾಬ್ಲಮ್ಸ್ 1 ಮಾರ್ಕು ಆ ಥರನೂ ಬರುತ್ತೆ. ಸೊ ಕಾಂಪಿಟೇಟಿವ್ ಲೆವೆಲಲ್ಲಿ ಬಂದರೆ ಇಲ್ಲಿ ನೋಡಿ, KCETಯಲ್ಲಿ 1 ರಿಂದ 2 ಕ್ವೆಶನ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಬರುತ್ತೆ. ಬಂದ್ರೂ ಅದನ್ನು ಅಷ್ಟೇ ನ್ಯೂಮರಿಕಲ್ ರಿಲೇಟೆಡ್ ಮಾತ್ರ ಬರೋಂಥ ಸಾಧ್ಯತೆ ಜಾಸ್ತಿ. ಅರ್ಥ ಆಗ್ತಿದೆಯಲ್ಲ? ಸೊ ಈ ಎರಡೂ ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಂಡು ಈ ಚಾಪ್ಟರ್ನ ನಾವು ತುಂಬ ಗಣ್ಯತೆಯಿಂದ ಓದಲೇಬೇಕು. ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಎಸ್, ಬನ್ನಿ ಚಾಪ್ಟರ್ ಒಳಗಡೆ ಹೋಗೋಣ. ಎಸ್, ನೋಡಿ, ಸೊ ಏನೇನು ಕಂಟೆಂಟ್ಸ್ ಇದೆ. ಸೊ ಇದು NCERT ಟೆಕ್ಸ್ಟ್ ಬುಕ್ಕಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋಂಥ ಕಂಟೆಂಟ್ಸು. ಸೊ ಈ ಕಂಟೆಂಟ್ಸ್ ಎಲ್ಲ ನಿಮಗೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಏನೇನಂತ ಕೇಳಿದ್ರೆ, ಸೊ ಇಂಟ್ರೊಡಕ್ಷನ್, ಡಿಸ್ಕವರಿ ಆಫ್ ಎಲೆಕ್ಟ್ರಾನ್, ಥಾಮ್ಸನ್ಸ್ ರುದರ್ಫರ್ಡ್ ಮಾಡೆಲ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಡಿ ಬ್ರಾಗ್ಲೀಸ್ ರಿಲೇಷನ್, ಅಟಾಮಿಕ್ ಆರ್ಬಿಟಲ್ಸ್, ಹಾಫು ಪ್ರಿನ್ಸಿಪಲ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಅದು ನಿಮ್ಮ ಲಾಸ್ಟ್ ಟಾಪಿಕ್ ಆಗುತ್ತೆ. ಸೊ ಈಚ್ ಇಂಡಿವಿಜುವಲ್ ಕಂಟೆಂಟ್ ಅಥವಾ ಟಾಪಿಕ್ಗೂ ನಿಮಗೆ ಒಂದೊಂದು ಸೀರೀಸ್ ವಿಡಿಯೋ ಬರುತ್ತೆ. ಸೊ ನಿಮಗೆ ಈಸಿ ಆಗಲಿ ಅಂತ. ಅರ್ಥ ಆಯ್ತಲ್ಲ? ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಎಸ್, ಆಟಮ್ ಅಂದರೆ ಏನು ಗೊತ್ತಾಗುತ್ತೆ ಆಟಮ್ ಅಂದರೆ? ಸೊ ನೀವು ಚಿಕ್ಕ ವಯಸ್ಸಿಂದನೂ ಓದ್ಕೊಂಡ್ಬಂದಿರ್ತೀರ ಆಟಮ್ ಅಂದರೆ ಏನು. ಸೊ ಆಟಮ್ ಇಸ್ ದಿ ಮೋಸ್ಟ್ ಫಂಡಮೆಂಟಲ್ ಪಾರ್ಟಿಕಲ್ ಅಂತಲೂ ಹೇಳಿರ್ತಾರೆ. ಸೊ ಎವ್ರಿ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಆಟಮ್. ಎಲ್ಲ ಮ್ಯಾಟರು ಆಟಮಿಂದ ಮಾಡಿದೆ. ಸೊ ಮ್ಯಾಟರ್ ಅಂದರೆ ಏನಂತ ಹೇಳ್ತಾರೆ? ಸೊ ಮ್ಯಾಟರ್ ಇಸ್ ಸಮಥಿಂಗ್ ವಿಚ್ ಆಕ್ಯುಪೈಸ್ ಸ್ಪೇಸ್ ಆ್ಯಂಡ್ ಮಾಸ್. ಸೊ ಜಾಗ ಮತ್ತು ಒಂದು ಭಾರವನ್ನು ಹೊಂದಿದ್ರೆ ಅದನ್ನ ನಾವು ಮ್ಯಾಟರ್ ಅಂತ ಕನ್ಸಿಡರ್ ಮಾಡ್ತೀವಿ ಅಲ್ವಾ? ಮ್ಯಾಟರ್ ಏನಿಂದ ಮಾಡಿಲ್ಲ ಆಗಿರುತ್ತೆ? ಅದು ಆಟಮ್ಸ್. ಸೊ ವಾಟ್ ಇಸ್ ಮ್ಯಾಟರ್ ಮೇಡ್ ಅಪ್ ಆಫ್ ಆಟಮ್ಸ್ ಅಲ್ವಾ? ಎಸ್, ಸೊ ಈ ಆಟಮ್ಸ್ನ ನಾವು ಕೆಮಿಸ್ಟ್ರಿ ಪಾಯಿಂಟ್ ಆಫ್ ವ್ಯೂದಲ್ಲಿ ನಾವು ಥಿಂಕ್ ಮಾಡೋಣ, ಸ್ಟಡಿ ಮಾಡೋಣ. ಓಕೆ, ಎಲ್ಲಿ ನೋಡಿ, ಸೊ ಕೆಮಿಸ್ಟ್ರಿ ಅಂದರೆ ಇನ್ನೇನು ಅಲ್ಲ, ಕೆಮಿಸ್ಟ್ರಿ ಅನ್ನೋದು ಕಂಪ್ಲೀಟ್ ಆಗಿ ಆಟಮ್ಸ್ ಇಂದಾನೇ ಡಿರೈವ್ ಆಗಿರೋದು. ಸೊ ಆಟಮ್ಸ್ನ ಇಟ್ಕೊಂಡೇ ನಾವು ಈ ಕೆಮಿಸ್ಟ್ರಿ ಅನ್ನು ಓದ್ತೀವಿ. ಎಸ್, ಕೆಮಿಕಲ್ ರಿಯಾಕ್ಷನ್ಸ್ ಅಂದರೆ ಏನು ಅರ್ಥ ಆಗುತ್ತೆ ಕೆಮಿಕಲ್ ರಿಯಾಕ್ಷನ್ಸ್ ಅಂದರೆ? ಸೊ ಕೆಮಿಕಲ್ ರಿಯಾಕ್ಷನ್ ಅಂದರೆ ಜನರಲ್ ಆಗಿ 2 ಬರುತ್ತೆ. ಒಂದು ಪ್ರಾಡಕ್ಟ್ಸು, ಇನ್ನೊಂದು ರಿಯಾಕ್ಟೆನ್ಸ್. ಯಾವ್ದು ಬರುತ್ತೆ ಫಸ್ಟ್, ಪ್ರಾಡಕ್ಟ್ಸ್ ರಿಯಾಕ್ಟೆನ್ಸಾ? ರಿಯಾಕ್ಟೆನ್ಸ್ ಅಲ್ವಾ? ರಿಯಾಕ್ಟೆನ್ಸ್ ಏನಾಗುತ್ತೆ, ರಿಯಾಕ್ಟ್ ಆಗಿ ನಮಗೆ ಪ್ರಾಡಕ್ಟ್ಸ್ ಬರುತ್ತೆ. ಸೊ ಇದೇ ಕೆಮಿಸ್ಟ್ರಿಯಲ್ಲಿ ನಾವು ಜನರಲ್ ಆಗಿ ಸ್ಟಡಿ ಮಾಡೋದು. ಸೊ ರಿಯಾಕ್ಟೆನ್ಸ್ ವಿಲ್ ಗಿವ್ ಪ್ರಾಡಕ್ಟ್ಸ್. ಕರೆಕ್ಟ್ ಅಲ್ವಾ? ಎಸ್, ಇಲ್ಲಿ ನೋಡಿ, ಸೊ ಒಂದು ಎಕ್ಸಾಂಪಲ್ ಇದೆ ಇಲ್ಲಿ. ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ವಿಲ್ ಗಿವ್ ಯು ವಾಟರ್. ಹೈಡ್ರೋಜನ್ ಗ್ಯಾಸು ಮತ್ತು ಆಕ್ಸಿಜನ್ ಗ್ಯಾಸು. ಸೊ ಹೈಡ್ರೋಜನ್ನ ಬರ್ಕೊಳ್ಳೋಣ. ಹೈಡ್ರೋಜನ್ ಅಂದರೆ ಏನು? H2. ಆಕ್ಸಿಜನ್ ಅಂದರೆ ಏನು? O2. ಏನು ಕೊಡುತ್ತೆ ನಮಗೆ? H2O ಕೊಡುತ್ತೆ. ಕರೆಕ್ಟ್ ಅಲ್ವಾ? ಇದು ಎಲ್ರಿಗೂ ಗೊತ್ತಿರೋಂಥ ವಿಷಯ. ಇಟ್ಸ್ ನಾಟ್ ದಟ್ ಡಿಫಿಕಲ್ಟ್. ಸೊ ಈ ಈಕ್ವೇಷನ್ ಬ್ಯಾಲೆನ್ಸ್ ಆಗಿದೆಯಾ? ಖಂಡಿತವಾಗ್ಲೂ ಇಲ್ಲ. ಈಕ್ವೇಷನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ. ಹೇಗೆ ಬ್ಯಾಲೆನ್ಸ್ ಮಾಡೋದು? 2 ಹೈಡ್ರೋಜನ್ ಇದೆ, ಬಟ್ ಆಕ್ಸಿಜನ್ 2 ಇದೆ, 1 ಇದೆ. ಸೊ ಹೆಂಗೆ ಬ್ಯಾಲೆನ್ಸ್ ಮಾಡೋದು? ಈಸಿ. ಸೊ ನಾನು ಇಲ್ಲಿ 2 ಕೊಟ್ಟರೆ 2 moles ಆಫ್ ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ 1 mole ಆಫ್ ಆಕ್ಸಿಜನ್ ಟು ಗಿವ್ 2 moles ಆಫ್ ವಾಟರ್. ನೋಡಿ, ಕರೆಕ್ಟ್ ಇದೆಯಾ? 2 2s are 4, 2 2s are 4. ಸೊ ಹೈಡ್ರೋಜನ್ ಸ್ಯಾಟಿಸ್ಫೈ ಆಯಿತು. ಆಕ್ಸಿಜನ್ 2 ಇದೆ, ಸೊ ಇದು ಸ್ಯಾಟಿಸ್ಫೈ ಆಯಿತು. ಸೊ ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಗಿವ್ ವಾಟರ್. ಅರ್ಥವಾಯ್ತಲ್ಲ? ಎಸ್ ಸರ್, ಯಾಕೆ ಇದನ್ನ ನೀವು ಹೇಳ್ಕೊಡ್ತಾ ಇದ್ದೀರಾ? ಬರೋಣ, ಇಲ್ಲಿ ನೋಡಿ. ಸೊ ಮ್ಯಾಟರ್ ಮತ್ತು ಆಟಮ್ ಈ ಒಂದು ರಿಯಾಕ್ಷನ್ನ ಇಟ್ಕೊಂಡು ಮ್ಯಾಟರಿಂದ ಆಟಮ್ನ ಸಪ್ರೇಟ್ ಮಾಡೋಕ್ಕಾಗುತ್ತಾ ಅನ್ನೋದು ಒಂದು ಎಕ್ಸಾಂಪಲ್.
ಸೊ ಇಲ್ಲಿ ಮ್ಯಾಟರ್ ಏನಿದೆ ಮಾಲಿಕ್ಯೂಲ್ಸ್. ಸೊ ಮಾಲಿಕ್ಯೂಲ್ಸ್ ಏನಿದೆ, ಹೈಡ್ರೋಜನ್ ಇದೆ, ಆಕ್ಸಿಜನ್ ಮಾಲಿಕ್ಯೂಲ್ ಇದೆ, ಮತ್ತು ವಾಟರ್ ಮಾಲಿಕ್ಯೂಲ್ ಇದೆ. ಆಟಮ್ಸ್ ಅಂದರೆ ಏನು? ಆಟಮ್ಸ್ ಅಂದರೆ ಕಂಪ್ಲೀಟ್ ಕ್ಲಾಸಿಫಿಕೇಶನ್. ಅದರಿಂದ ಇನ್ನು ಫರ್ದರ್ ಮಾಡೋಕ್ಕಾಗಲ್ಲ ಅಂತ ಒಂದು ಥಿಯರಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಆಟಮ್ಸು ಹೈಡ್ರೋಜನ್ ಹೆಂಗಾಯಿತು, ಒಂದು ಹೈಡ್ರೋಜನ್, ಆಕ್ಸಿಜನಿಂದ ಒಂದು ಆಕ್ಸಿಜನ್. ಸೊ ವಾಟರಿಂದ ಏನೇನು ಆಟಮ್ಸ್ ಇದೆ, ಸೊ ವಾಟರಿಂದ ನಮ್ಮ ಹತ್ರ ಇರೋದು ಒಂದು ಹೈಡ್ರೋಜನ್ ಒಂದು ಆಕ್ಸಿಜನ್. ಅಂದರೆ ಮ್ಯಾಟರ್ನ ನಾನು ಫರ್ದರ್ ಆಗಿ ಏನು ಮಾಡ್ಬೋದು, ಆಟಮ್ಸ್ ಆಗಿ ಸೆಗ್ರಿಗೇಟ್ ಮಾಡ್ಬೋದು ಅಥವಾ ಸಪ್ರೇಟ್ ಮಾಡ್ಬೋದು. ಅರ್ಥ ಆಯ್ತಲ್ಲ? ಎಸ್. ಹೀಗೆ ನೋಡಿ, ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ಸರ್ ಏನಿದು ಡಾಲ್ಟನ್ಸ್ ಅಟಾಮಿಕ್ ಥಿಯರಿ? ಸೊ ಮೋಸ್ಟ್ಲಿ ಇದು ನಿಮ್ಗೆ ಗೊತ್ತಿರುತ್ತೆ ಅನ್ಕೋತೀನಿ, ಯಾಕೆಂದರೆ ನಿಮಗೆ ಪ್ರಜ್ವಲ್ ಸರ್ ಇದನ್ನು ಹೇಳಿರ್ತಾರೆ. ಸೊ ಆ ಪ್ರಜ್ವಲ್ ಸರ್ ಆ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ನೋಡಬೇಕಾದ್ರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿ ನೋಡಿ. ಓಕೆ, ನಾನು ಅದು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಒಂದು ಮೇಲಿರೋ ನೋಟ ಮಾತ್ರ ನೋಡ್ಕೊಳ್ಳೋಣ. ಓಕೆ, ಅಕಾರ್ಡಿಂಗ್ ಟು ಡಾಲ್ಟನ್ಸ್ ಥಿಯರಿ ಮ್ಯಾಟರನ್ನು ಆಟಮಾಗಿ ಕ್ಲಾಸಿಫೈ ಮಾಡ್ಬೋದು. ತಿರ್ಗಾ ಆಟಮ್ನ ನಾವೇನಾದರೂ ಮಾಡೋಕ್ಕಾಗತ್ತಂದರೆ ಈ ಸೆಟ್ಸ್ ನೋ, ಮಾಡೋಕ್ಕಾಗಲ್ಲ, ಫರ್ದರ್ ಆಟಮ್ನ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಎಸ್, ಮುಂದೆ ಹೋಗೋಣ. ಅದಾದಮೇಲೆ ಒಂದು 19th to 20th ಸೆಂಚುರಿಯಲ್ಲಿ ಒಂದು ಸಣ್ಣ ಬೇಸಿಕ್ ಎಕ್ಸ್ಪೆರಿಮೆಂಟ್ಸ್ನ ಕಂಡಕ್ಟ್ ಮಾಡ್ತಾರೆ. ಏನು ಅಂತ ಕೇಳಿದ್ರೆ, ಬಾಚಣಿಗೆ ಎಲ್ಲ ಮಾಡ್ತಿರಲ್ಲ, ಕುಮ್, ಅದನ್ನು ತಗೊಂಡು ಒಂದು ಬಿಟ್ಸ್ ಆಫ್ ಪೇಪರ್ ಮೇಲೆ ಹಿಂಗೆ ಇಡ್ತಾರೆ. ಇಟ್ಟರೆ ಏನಾಗುತ್ತೆ, ಪೇಪರೆಲ್ಲ ಅದಕ್ಕೆ ಅಟ್ರಾಕ್ಟ್ ಆಗುತ್ತೆ. ಅದು ಮ್ಯಾಗ್ನೆಟಿಕ್ಕೂ ಅಲ್ಲ, ಅದಕ್ಕೆ ಯಾರು ಗಮ್ಮು ಹಾಕಿಲ್ಲ, ಮತ್ತು ಹೆಂಗೆ ಅಟ್ರಾಕ್ಟ್ ಆಗುತ್ತೆ ಅದು? ಅವಾಗ ಒಂದು ಪ್ರಶ್ನೆ ಬಂತು, ಅಂದರೆ ಆಟಮ್ ಒಳಗೆ ಇನ್ನೇನೋ ಇದೆ ಅನ್ನೋ ಒಂದು ಪ್ರಶ್ನೆ ಬಂತು. ಸೊ ಅದನ್ನು ಫರ್ದರ್ ರಿಸರ್ಚ್ ಮಾಡ್ತಾ ಹೋಗ್ತಾ ಸೊ ಕೆಲವೊಂದು ಥಿಯರೀಸ್ನ ತಗೊಬರ್ತಾರೆ. ಸೊ ಡಾಲ್ಟನ್ ಪ್ರಕಾರ ಮ್ಯಾಟರು ಆಟಮ್ ಆಗುತ್ತೆ, ಆಟಮ್ ಫರ್ದರ್ ಕ್ಲಾಸಿಫೈ ಆಗಲ್ಲ. ಬಟ್ ಮ್ಯಾಟರಲ್ಲಿರೋ ಆಟಮು ನ್ಯೂಟ್ರಲ್, ಅಂದರೆ ಅದು ಯಾವುದಕ್ಕೂ ರಿಯಾಕ್ಟ್ ಆಗಲ್ಲ ಅನ್ನೋ ಕಾನ್ಸೆಪ್ಟ್ಗೂ ತಗೊಬರ್ತಾರೆ. ಈ ಮುಂದೆ ರಿಸರ್ಚ್ ಮಾಡ್ತಾ ಏನು ಗೊತ್ತಾಗುತ್ತೆ, ಆ ಆಟಮ್ ಒಳಗಡೆ ಇನ್ನೇನೋ ಇದೆ, ಅದನ್ನು ಅವರು ಚಾರ್ಜ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಚಾರ್ಜ್ ಅಂದರೆ ಏನೇನು ಬರ್ಬೋದು, ಪ್ಲಸ್ಸು ಮೈನಸ್ಸು. ಸೊ ಜನರಲಾಗಿ ಈ ಕೂ ಮೇಲೆ ಪ್ಲಸ್ ಚಾರ್ಜ್ ಇರುತ್ತೆ, ಈ ಪೇಪರ್ ಬಿಟ್ಸ್ ಮೇಲೆ ನೆಗೆಟಿವ್ ಚಾರ್ಜ್ ಇರುತ್ತೆ. ನಿಮಗೆ ಗೊತ್ತು ಪ್ಲಸ್ಸು ಮೈನಸ್ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ ಅಂತ. ಅರ್ಥ ಆಗ್ತಿದೆಯಲ್ಲ? ಸೊ ಫೈನಲಿ ಏನು ಕನ್ಸಿಡರ್ ಆಯಿತು, ಆಟಮ್ಸ್ ಫರ್ದರ್ ಕ್ಲಾಸಿಫೈ ಮಾಡ್ಬೋದು, ಬಟ್ ಕ್ಲಾಸಿಫಿಕೇಶನ್ ಬಂದಿಲ್ಲ. ಬಟ್ ಏನೋ ಇದೆ, ಅದನ್ನು ಅವ್ರು ಏನಂತ ಕನ್ಸಿಡರ್ ಮಾಡ್ತಾರೆ, ಚಾರ್ಜ್ ಅಂತ ಕನ್ಸಿಡರ್ ಮಾಡ್ತಾರೆ. ಅರ್ಥ ಆಗ್ತಿದೆಯಲ್ಲ? ಎಸ್, ಮುಂದೆ ಹೋಗೋಣ. ಈಗ ಚಾರ್ಜ್ ಇದೆ, ಆ ಚಾರ್ಜ್ನ ಏನಂತ ನಾವು ಕರಿಬೋದು, ಅವಾಗ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂತ ಒಂದು ಹೊಸ ಹೆಸರು ಬರುತ್ತೆ. ಏನು ಬರುತ್ತೆ? ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂತ ಒಂದು ಹೊಸ ಹೆಸರು ಬರುತ್ತೆ. ಅದಕ್ಕೆ ಏನಂತ ಕೊಡ್ತಾರೆ ಹೆಸರು? ಅದಕ್ಕೆ ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್ ಅಂತ ಹೆಸರು ಬರುತ್ತೆ. ಸೊ ಹೊಸ ಆಟಮಿಂದ ಇನ್ನೊಂದು ಕ್ಲಾಸಿಫಿಕೇಶನ್ ಬಂತು, ಏನಂತ? ಸಬ್ ಅಟಾಮಿಕ್ ಪಾರ್ಟಿಕಲ್ಸ್. ಅದಕ್ಕೆ ಏನಂತ ಹೆಸರು ಕೊಡ್ತಾರೆ? ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್ ಅಂತ ಬಂತು. ಸೊ ಮ್ಯಾಟರಿಂದ ಆಟಮ್ ಇಂದ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಸ್ ಆಲ್ರೆಡಿ ಡಿಸ್ಕವರಿ ಆಯಿತು. ನೆಕ್ಸ್ಟ್, ಸೊ ಈ ಎಲೆಕ್ಟ್ರಾನ್ನ ಹೇಗೆ ಡಿಸ್ಕವರ್ ಮಾಡಿದ್ರು, ಪ್ರೋಟಾನ್ನ ಹೇಗೆ ಮಾಡಿದ್ರು, ನ್ಯೂಟ್ರಾನ್ನ ಹೇಗೆ ಮಾಡಿದ್ರು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅರ್ಥ ಆಯ್ತಲ್ಲ ಇವತ್ತಿನ ಕ್ಲಾಸಲ್ಲಿ? ಸೊ ಬರೋ ವಿಡಿಯೋನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಯಾವ ಥರ ಡಿಸ್ಕವರ್ ಮಾಡಿದ್ರು ಅಂತ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೂಡ ತುಂಬ ಇಂಪಾರ್ಟೆಂಟು. ಸೊ ಡು ನಾಟ್ ಮಿಸ್ ದಿ ನೆಕ್ಸ್ಟ್ ವಿಡಿಯೋ. ಸೊ ಸ್ಟೇ ಟ್ಯೂನ್ಡ್. ಸೊ ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ನಾವೆಲ್ಲರೂ ಪಾರ್ಟ್ 2 ಅಲ್ಲಿ ನೋಡೋಣ. ಟೇಕ್ ಕೇರ್ ಚಿಲ್ಡ್ರನ್ಸ್, ಬಾಯ್.